ಹಾಯ್ ಎವ್ರಿವನ್, 42nd ಕ್ರೋಶೆ ಡಿಸೈನ್ನ ಸಿಂಗಲ್ ಸ್ಟೆಪ್ ಕ್ರೋಶೆ ಡಿಸೈನ್ ಇದು. ಮೊದಲಿಗೆ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಲಾಕ್ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ 1 2 3 4 5 ಚೈನ್ ಹಾಕಿ 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಬೇಕು. 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಬಟ್ಟೆಗೆ ಅಲ್ಲಿಗೆ ಒಂದು ಲಾಕ್ ಮಾಡಿಕೊಡಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಆ ಲಾಕ್ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೋಬೇಕು. ಏನು ಲಾಕ್ ಮಾಡಿದ್ವಿ 5 ಚೈನ್ ಆದಮೇಲೆ ಆ 5 ಚೈನ್ ಆದಮೇಲೆ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿಕೊಂಡು ಮೆಟಲ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಬೇಕು. ಬಾಲ್ ಶೇಪಲ್ಲಿರೋ ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೆಟಲ್ ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ಗೂ ಕೂಡ ಒಂದು ಸಲ ಲಾಕ್ ಮಾಡಿ ಆ್ಯಂಡ್ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿ ಕೂಡ ಒಂದು ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. ಇನ್ನೊಂದು ಲಾಕ್ ಆಯಿತು. ಸೊ 2 ಲಾಕ್ಸ್, ಬೀಡ್ ಆದಮೇಲೆ 2 ಲಾಕ್, ಬೀಡ್ ಮುಂಚೆ ಕೂಡ 2 ಲಾಕ್ಸ್ ಆದಮೇಲೆ ಈಗ ನಾನು 7 ಚೈನ್ಸ್ ಹಾಕ್ತಾಯಿದ್ದೀನಿ. 1 2 3 4 5 6 7 ಚೈನ್ ಹಾಕಿ 7 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಡಿ. ಸ್ವಲ್ಪ ಹಿಂದೆನೇ 5 ಚೈನ್ಗೆ ಎಲ್ಲಿಗೆ ಬರುತ್ತೋ ಲಾಕ್ ಆ ಥರ ನೋಡಿಕೊಂಡು ಸ್ವಲ್ಪ ಹಿಂದೆನೇ 7 ಚೈನಿಂದ ಇನ್ನೂ ಹಿಂದೆನೇ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಒಂದು ಸಲ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಮತ್ತೆ 7 ಚೈನ್ಸ್ ಹಾಕ್ಕೋಬೇಕು. ನೋಡಿ ಈ ಥರ ಯು ಶೇಪ್ ಬರಬೇಕು. ಮತ್ತು 7 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಈಗ ಸ್ಟ್ರೈಟ್ ಇರುತ್ತೆ ಅಲ್ಲ, ಸೀದಾನ ಉಲ್ಟಾ ಮಾಡ್ಕೋಬೇಕು. ಬಟ್ಟೆನ ಸ್ವಲ್ಪ ಉಲ್ಟಾ ಮಾಡಿಕೊಂಡು ನೋಡಿ ಉಲ್ಟಾ ಮಾಡ್ಕೊಂಡಿದ್ದಾದಮೇಲೆ ನಾವು 7 ಚೈನ್ ಆದಮೇಲೆ ಏನು ಲಾಕ್ ಇತ್ತಲ್ಲ ಫಸ್ಟ್ ಲಾಕ್, ಆ ಲಾಕಿಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಲಾಕಿಗೆ ಕೂಡ ಒಂದು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಲಾಕಿಗೆ ಕೂಡ ಒಂದು ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆನ ಸೀದಾ ಮಾಡ್ಕೊಬೇಕು. ಸ್ಟಾರ್ಟಿಂಗ್ ನಾವು ಮಾಡ್ಕೊಂಡಿದ್ವಲ್ಲ ಅದೇ ಥರ ಮತ್ತೆ ಬಟ್ಟೆನ ಸೀದಾ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾವೇನು 7 ಚೈನ್ 2 ಟೈಮ್ಸ್ ಹಾಕಿದ್ವಲ್ಲ 1 ಟೈಮ್ ಆ್ಯಂಡ್ 2 ಟೈಮ್ ಆ 2 ಚೈನು ಒಳಗಡೆಯಿಂದ ದಾರ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 3 ದಾರನೂ ಕೂಡ ಒಂದು ಮಾಡ್ಕೋಬೇಕು. ಆ್ಯಂಡ್ ಫ್ರೆಂಡ್ಸ್, ಈ ಕ್ರೋಶೆ ಡಿಸೈನ್ನ ಫುಲ್ ವೀಡಿಯೋ ನಿಮಗೆ ಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಾನು ಇನ್ಸ್ಟಾ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.